ಪೊಲೀಸ್ ಠಾಣೆಯಲ್ಲೇ ಕಾನ್ಸ್ಟೇಬಲ್ನಿಂದ ಮಿಸ್ ಫೈರ್ ಆಗಿದೆ. ಕಾನ್ಸ್ಟೇಬಲ್ ವೆಂಕಣ್ಣ ಎಂಬಾತರಿಂದ ಮಿಸ್ ಫೈರಿಂಗ್ ಆಗಿದೆ. ಬೇಗೂರು ಕಾನ್ಸ್ಟೇಬಲ್ನಿಂದ ಈ ಮಿಸ್ ಫೈರ್ ಆಗಿರೋದು ಪೊಲೀಸ್ ಠಾಣೆಯಲ್ಲೇ. ಮಿಸ್ ಫೈರ್ ವೇಳೆ ರೈಟರ್ಗೆ ತಗುಲಿದೆ ಪಿಸ್ತೂಲ್ನಲ್ಲಿ ಇದ್ದಂಥ ಗುಂಡು. ರೈಟರ್ ಅಂಬುದಾಸ್ ಎಂಬುವರಿಗೆ ಗಂಭೀರ ಗಾಯಗಳಾಗಿದೆ. ಅಂಬುದಾಸ್ ಎಡಗಾಲಿಗೆ ಪಿಸ್ತೂಲ್ನಲ್ಲಿ ಇದ್ದಂಥ ಗುಂಡು ತಗುಲಿದೆ. ಹೀಗಾಗಿ ಗಾಯಾಳು ಅಂಬುದಾಸ್ ಅವರಿಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚುನಾವಣೆ ಹಿನ್ನೆಲೆ ಬಂದೂಕುಗಳ ಜಮೆ ಮಾಡ್ತಿದ್ರು ಸಿಬ್ಬಂದಿ. ಈ ವೇಳೆ ಜಮೆಗೆ ಬಂದಂಥ ಪಿಸ್ತೂಲ್ ಒಂದರಿಂದ ಮಿಸ್ ಫೈರ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೇಗೂರು ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಬುದಾಸ್ ಅವರ ಸ್ಥಿತಿ ಹೇಗಿದೆ? ಘಟನೆ ನಡೆದಿದ್ದು ಹೇಗೆ ಪ್ರಜ್ವಲ್? ಮಧುಸೂದನ್, ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಶಸ್ತ್ರಾಸ್ತ್ರಗಳು ಅಂದರೆ ಗನ್ಗಳು ಯಾವುದೇ ಇದ್ರೂ ಕೂಡ ಅದನ್ನು ಠಾಣೆಗೆ ತಂದು ಜಮೆಯನ್ನು ಮಾಡಬೇಕು, ಠೇವಣಿ ಇಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕಮಿಷನರ್ ದಯಾನಂದ್ ಅವರು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬೇಗೂರು ಪೊಲೀಸ್ ಠಾಣೆಗೆ ಇವತ್ತಿನ ದಿನ ಮುಕುಂದ್ ರೆಡ್ಡಿ ಅನ್ನುವಂಥವರು ತಮ್ಮ ಒಂದು ಗನ್ನನ್ನು ಠೇವಣಿ ಇಡ್ಲಿಕ್ಕಂತ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವೆಂಕಣ್ಣ ಏನಿರ್ತಾರೆ ಕಾನ್ಸ್ಟೇಬಲ್, ಅವರು ಆ ಗನ್ನನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ. ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಮಿಸ್ ಆಗಿ ಫೈರ್ ಆಗಿರುವಂಥದ್ದು, ಅಂದರೆ ಮಿಸ್ ಆಗಿ ಅಂಬುದಾಸ್ ಅನ್ನುವಂಥ ಇನ್ನೊಬ್ಬ ಕಾನ್ಸ್ಟೇಬಲ್ ಏನಿರ್ತಾರೆ ಅವರಿಗೆ ಅವರ ಎಡಗಾಲಿಗೆ ಈ ಒಂದು ಗುಂಡು ಹೊಕ್ಕಿದೆ. ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಅಂದರೆ ಗನ್ನನ್ನು ಪರಿಶೀಲನೆ ಮಾಡ್ತಿದ್ದಂಥ ವೇಳೆಯಲ್ಲಿ ಯಾವುದು ಬುಲೆಟ್ ಇಲ್ಲ ಅನ್ನೋದನ್ನು ಕೂಡ ಅವರು ನೋಡಬೇಕಾಗುತ್ತೆ. ಎಲ್ಲ ಬುಲೆಟ್ಗಳನ್ನು ಕೂಡ ಹೊರಗೆ ತೆಗೆದಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಬುಲೆಟ್ ಮಾತ್ರ ಮ್ಯಾಗ್ಝಿನ್ನಲ್ಲಿ ಲಾಕ್ ಆಗಿರುವಂಥ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಅದು ಅವರಿಗೆ ಗೊತ್ತಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿದೆ. ಮುಂದೆ ಕೂತಿದ್ದಂಥ ಅಂಬುದಾಸ್ ಅವರು ಏನಿರ್ತಾರೆ ಅವರ ಎಡಗಾಲಿಗೆ ಈ ಒಂದು ಗುಂಡು ಬಿದ್ದಿದ್ದರಿಂದಾಗಿ ಅವರನ್ನ ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿರುವಂಥದ್ದು. ಇನ್ನು ಕೂಡ ಯಾವ ರೀತಿಯಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ DCP ಅವರು ಕೂಡ ವರದಿಯನ್ನು ತರಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಮುಕುಂದ್ ರೆಡ್ಡಿ ಅವರು ಎಷ್ಟು ಬುಲೆಟ್ ಅನ್ನು ತಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಆ ಒಂದು ಬುಲೆಟ್ ಏನಿದೆ ಅದು ಗೊತ್ತಾಗ್ದೇನೆ ಮಿಸ್ ಫೈರ್ ಆಗಿದೆ ಅನ್ನುವಂಥದ್ದೇ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆದರೂ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅವರು ಗನ್ನನ್ನು ತಂದಿದ್ದು ಯಾವಾಗ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವರು ಪರಿಶೀಲನೆಯನ್ನು ಮಾಡ್ತಾ ಇದ್ರು, ಅದು ಹೇಗೆ ಅವರ ಎಡಗಾಲಿಗೆ ಗುಂಡು ತಗುಲ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಅವರು ಕೂಡ ಈ ಬಗ್ಗೆ ಪರಿಶೀಲನೆ ಮಾಡಿ ಅನಂತರದಲ್ಲಿ DCP ಅವರಿಗೆ ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ. ಅದು ಕೂಡ ಈಗಾಗಲೇ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಗನ್ನನ್ನ ಇಟ್ಕೊಳ್ಳುವಂತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮತದಾರರಿಗೆ ಬೆದರಿಸುವಂತಹ ಒಂದು ಕೆಲಸಗಳು ಕೂಡ ಆಗಬಹುದು ಅನ್ನುವಂಥ ಉದ್ದೇಶದಿಂದಾಗಿ ಈ ರೀತಿಯ ಒಂದು ಕ್ರಮವನ್ನ ಹೊರಡಿಸಲಾಗಿರುವಂಥದ್ದು. ಈ ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಮುಕುಂದ್ ರೆಡ್ಡಿ ಅವರು ಗನ್ನನ್ನ ಬೇಗೂರು ಠಾಣೆಗೆ ತಂದಿದ್ರು. ಇಲ್ಲಿ ಮಿಸ್ಫೈರ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.